ನಮ್ಮ ಶಿವಕುಮಾರ್ ಬಂದಾದಮೇಲೆ ಎಂಟೈರ್ ನಮ್ಮ ಕ್ಷೇತ್ರ ಅವರ ಟೀಮ್ ಎಲ್ಲರೂ ಕೂಡ ಭಾಳ ಆಶ್ಚರ್ಯ ಆಯ್ತದೆ. ಒಳ್ಳೊಳ್ಳೆ ಕೆಲಸನ ಕೂಡ ಮಾಡ್ತಾ ಇದ್ದಾರೆ. ಏನೇ ಸಮಸ್ಯೆ ಆದಷ್ಟು ಬೇಗ ಚಾಲನೆಯನ್ನು ಕೊಡ್ತಾರೆ. ಸದಾ ಅವ್ರ ಜೊತೆಯಲ್ಲಿ ಇರೋಣ ಅಂತ. ನಮ್ಮ ರಸ್ತೆ ನಡುವೆ ಇರುವಂತಹ ಒಂದು ರಸ್ತೆ ಇತ್ತು. ಮಳೆಗಾಲದಲ್ಲಿ ಯಾರೂ ಕೂಡ ಹೋಗಲಾರದಂತ ಸಮಸ್ಯೆ ಅಲ್ಲಿ ಉದ್ಭವ ಆಗಿತ್ತು. ಮಾನ್ಯ ಶಾಸಕರ ಬಳಿ ಕೇಳ್ಕೊಂಡಾಗ ಅವರ ಅನುದಾನದ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ಕೆಂಗೇರಿ ಕೋಟೆ ವಾರ್ಡ್ ವ್ಯಾಪ್ತಿಯ ಕೋಡಿಪಾಳ್ಯದ ರಾಮಣ್ಣ ಸರ್ಕಲ್ನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ಬೀದಿ ದೀಪ, ಒಳಚರಂಡಿ ಹಾಗೂ ಕಸದ ಸಮಸ್ಯೆ ನಿವಾರಣೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಮುಂದಿನ ಜಿಬಿಎ ಚುನಾವಣೆಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದ ಅವರು, ಅಡ್ಡಿಪಡಿಸುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಾರದು ಎಂದು ಸ್ಪಷ್ಟಪಡಿಸಿದರು. ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತು. ಇದರ ಮೂಲಕ ಕೆಂಗೇರಿ ವಾರ್ಡ್ ವ್ಯಾಪ್ತಿಯ ಎಲ್ಲಾ ಬಡಾವಣೆಗಳ ಅಭಿವೃದ್ಧಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವಮಾದಯ್ಯ, ಕೋಡಿಪಾಳ್ಯ ರಾಮಚಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಸಂದ್ರ ನಾಗರಾಜ್, ಅಜಯ್ ನಂಜುಂಡಪ್ಪ ಕೋಡಿಪಾಳ್ಯ, ಅಮೃತ್ ಗೌಡ, ಶ್ರೀನಾಥ್, ಕೋಡಿಪಾಳ್ಯ ಮಹೇಶ್, ಆರ್ ಮುನಿರಾಜ್, ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಶಿವಕುಮಾರ್, ಬೆಸ್ಕಾಂ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಈ ಕೋಡಿಪಾಳ್ಯ ಗ್ರಾಮದಲ್ಲಿ ಜಿಬಿಎ ವತಿಯಿಂದ ಕೋಡಿಪಾಳ್ಯ ಮತ್ತು ಸಿ ವಿ ರಾಮನ್ ರಸ್ತೆ ನಡುವೆ ಇರುವಂತಹ ಒಂದು ರಸ್ತೆ ಇತ್ತು. ಮಳೆಗಾಲದಲ್ಲಿ ಯಾರೂ ಕೂಡ ಹೋಗಲಾರದಂತ ಸಮಸ್ಯೆ ಅಲ್ಲಿ ಉದ್ಭವ ಆಗಿತ್ತು. ಮಾನ್ಯ ಶಾಸಕರ ಬಳಿ ಕೇಳ್ಕೊಂಡಾಗ ಅವರ ಅನುದಾನದ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಹೊನ್ನಾದೇವಿ ದೇವಸ್ಥಾನದಿಂದ ಸಿ ವಿ ರಾಮನ್ ರಸ್ತೆವರೆಗೂ ಕಾಂಕ್ರೀಟ್ ರಸ್ತೆ ತುರ್ತಾಗಿ ನಡೆದಂಥ ಕಾಮಗಾರಿ ಅದಾಗಿದೆ. ಅದೇ ರೀತಿಯಾಗಿ ಬೆಸ್ಕಾಂಗೆ ಸಂಬಂಧಿಸಿದಂತೆ ಎಲ್ಲ 3 ತಂತಿ ಕೇಬಲ್ ಲೈನ್ ಇತ್ತು. ಎಲ್ಲ ಕಡೆ 3 ತಂತಿ ಕೇಬಲ್ ಲೈನ್ ಇದ್ದದನ್ನ AB ಕೇಬಲ್ ಆಗಿ, ಅಂದರೆ ಬ್ಲ್ಯಾಕ್ ಕವರ್ ಆಗಿ ಸಿಂಗಲ್ ಕೇಬಲ್ ಆಗಿ ಪರಿವರ್ತನೆ ಮಾಡೋ ಕಾಮಗಾರಿಗೆ ಸಾಹೇಬರು ಪೂಜೆ ಇಲ್ಲದೆ ಕಾಮಗಾರಿ ಶುರು ಮಾಡುವಂಥ ಮನಸ್ಸು ಸಾಹೇಬ್ರದಾಗಿದೆ. ಆ ಬಡಾವಣೆಯ ಉಪಸ್ಥಿತಿಯಲ್ಲಿ ಅನ್ನಪೂರ್ಣೇಶ್ವರಿ ಲೇಔಟು, ಮೀನಾಕ್ಷಿ ಲೇಔಟು, ಪಿಳ್ಳಣ್ಣ ಲೇಔಟು, ವಿಲೇಕ್ ಲೇಔಟು, ಈ ಲೇಔಟ್ ಅವೆಲ್ಲರೂ ಕಾಮಗಾರಿಯ ಸದುಪಯೋಗ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವಾಗ ನಿಮಿಷಾಂಬ ಲೇಔಟು ಮತ್ತು ಶ್ರೀಧರ್ ನಗರ, ಗ್ರೀನ್ ವ್ಯಾಲಿ, ವೆಸ್ಟ್ ವಿಲೇಜ್ ಲೇಔಟು ಹಾಗೂ ಕೋಡಿಪಾಳ್ಯ ಮೂಲ ಊರು, ಈ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡ್ಕೊಳ್ತಾರೆ. ಇನ್ನು ಇಲ್ಲಿ ಏನು ಹೇಳಲು ಬಯಸ್ತೀವಿ ಅಂದರೆ, ಈ ಕೋಡಿಪಾಳ್ಯನ ಮಾದರಿ ಗ್ರಾಮವಾಗಿ ಪರಿವರ್ತನೆ ಮಾಡಲು ಎಲ್ಲ ಅಧಿಕಾರಿ ವರ್ಗ, ಎಲ್ಲ ಡಿಪಾರ್ಟ್ಮೆಂಟಿಂದನೂ, ಜಿಬಿಎ ಆಗಲಿ, ಜಿಬಿಎ ಕಾಮಗಾರಿ ಇವಾಗೂ ನಡೆಯುತ್ತೆ, ಅಲ್ಲಿ ನಡೆದಿದೆ. ಬೆಸ್ಕಾಂನಿಂದನೂ ನಡೀತಾ ಇದೆ, ಮೇಜರ್ ರೋಡ್ಸ್ ಇಂದ ನಡೀತಾ ಇದೆ. ಎಲ್ಲಾ ವರ್ಗದ ಡಿಪಾರ್ಟ್ಮೆಂಟ್ ಕಾಮಗಾರಿನೂ ಕೋಡಿಪಾಳ್ಯದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇದೆ. ಅದಕ್ಕೆ ಮಾನ್ಯ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕೋಡಿಪಾಳ್ಯ ಗ್ರಾಮಸ್ಥರು ಹಾಗೂ ಎಲ್ಲ ಬಡಾವಣೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕೆಂಗೇರಿ ಕೋಟೆ ವಾರ್ಡ್ಗೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಮಾಡಿಸಿದ್ದಾರೆ. ಅವ್ರಿಗೆ ನೀವೆಲ್ಲರೂ ಕೂಡ ಈ ಸ್ಥಳೀಯ ನಾಯಕರು ಇರ್ಬೋದು ಮತ್ತು ಎಲ್ಲ ಅಸೋಸಿಯೇಷನ್ ಇರ್ಬೋದು ಚಿರಋಣಿಯಾಗಿ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಹಾಗೆ ಇನ್ನು ಮುಂದೆ ಏನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳು ಅತಿ ಜರೂರಾಗಿ ಕೂಡಲೇ ಈಗ ಮೇಜರ್ ವರ್ಕ್ ಇರ್ಬೋದು, ಇಲ್ಲಿಂದ ಕೋಡಿಪಾಳ್ಯ ಕ್ರಾಸಿಂದ ಅಪ್ ಟು ಗೊಲ್ಲಳ್ಳಿವರೆಗೂ ಮೇಜರ್ ವರ್ಕು ಕೂಡ ಹೇಳಿದ್ದಾರೆ ಈಗಾಗಲೇ. ಮತ್ತೆ ಸ್ಟ್ರಾ ಮೋಟ್ರ್ ಟ್ರೈನು ರಾಜಕಾಲುವೆಗೂ ಕೂಡ ಹೇಳಿದ್ದಾರೆ. ಎಲ್ಲ ಉನ್ನತ ಹಂತವಾಗಿ ಎತ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಪ್ರತಿ ವಾರ್ಡ್ಗೂ ಕೂಡ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀವಿ ಅಂತ ಸಾಹೇಬರು ಹೇಳಿದರು. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಆ ಡೇಟ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ತಮ್ಮೆಲ್ಲ ಅಸೋಸಿಯೇಷನ್ ಈಗಾಗಲೇ ಸಂಪರ್ಕ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರೂ ಕೂಡ ಆದಷ್ಟು ಬೇಕಾದ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಈ ಭಾಗದಲ್ಲಿ ಏನೇನು ಸಮಸ್ಯೆ ಆದಷ್ಟು ಬೇಗ ಚಾಲನೆಯನ್ನು ಕೊಡ್ತಾರೆ. ಸದಾ ಅವ್ರ ಜೊತೆಯಲ್ಲಿ ಇರೋಣ ಅಂತ ಹೇಳಿ ನನ್ನಾದಕ್ಕಂತೂ ಇಲ್ಲಿ ಮಾತಾಡೋ ಅವಕಾಶ ಕೊಡಿ. ನಿಮ್ಮೆಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸಿ ಎಲ್ಲರಿಗೂ ನಮಸ್ಕಾರ. ನಮ್ಮ ರೋಡ್ಗೆ ಒಂದು ಫಂಕ್ಷನ್ಗೆ ಬಂದಂಥ ಸಮಯದಲ್ಲಿ ರೋಡ್ ನೋಡ್ಕೊಂಡು ಬಂದಿದ್ದರು ಅವರು ಕೂಡ. ಆಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಮಾಡಿದ್ದೆ. ಈ ಭಾಗದ ರಸ್ತೆಗಳು ಬಹುತೇಕ ಹಾಳಾಗಿದೆ. ಈ ಕೋಡಿಪಾಳ್ಯ ಮೇನ್ ರಸ್ತೆನೂ ಕೂಡ ಕಾಂಟ್ರಾಕ್ಟ್ ಮಾಡ್ತಾ ಇಲ್ಲ. ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ದು. ಅದಾದಮೇಲೆ ಸುಮಾರು ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಇಲ್ಲೆಲ್ಲಿ ಕೆಂಗೇರಿ ಕೋಟೆ ವಾರ್ಡು ಪ್ಲಸ್ ಬಂಡೆಮಠ ಈ ಥರ ಎಲ್ಲೆಲ್ಲಿ ಬಡಾವಣೆಗಳಿದೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ
ಇನ್ನು ಮೇಜರ್ ರೋಡ್ ಬೇರೆ ಇದೆ. ಮೇಜರ್ ರೋಡ್ ಕೂಡ ಸ್ಟಾರ್ಟ್ ಮಾಡ್ತೇವೆ. ರಾಜಕಾಲುವೆಯನ್ನು ಕೂಡ ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೆ. ಸುಮಾರು 232 ಕೋಟಿ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ ರಾಜಕಾಲುವೆದು. ಅದು ಸರ್ಕಾರದ ಮಟ್ಟದಲ್ಲಿದೆ. ಇನ್ನೊಂದು ವಾರ 10 ದಿವಸದಲ್ಲಿ ಅದು ಕೂಡ ವರ್ಕ್ ಆರ್ಡರ್ ಆಗ್ತದೆ. ಅದಾದರೆ ಹೆಚ್ಚು ಕಡಿಮೆ ಯಾವುದಾದ್ರು ರಾಜಕಾಲುವೆ ತೊಂದರೆ ಆಗ್ತದೆ, ಅದು ಬಹುತೇಕ ಕಂಪ್ಲೀಟ್ ಆಗ್ತದೆ. ಅದರಲ್ಲಿ ಇದು ಕೊಡಿಗೇರಿದ ನಮ್ಮ ಕೋಡಿಪಳ್ಳಿ ಮೈನ್ ರೋಡ್ ಭಾಳಷ್ಟು ಸಾರಿ ನಮ್ಮ ರಾಮಚಂದ್ರು ಹೋರಾಟ, ನಮ್ಮ ಇವನು ನಂಜಣ್ಣಪ್ಪನ ಮಗ ಇವರೆಲ್ಲ ಅಜಯ್, ಶಿವ, ಮಹೇಶ್ ಇವರೆಲ್ಲ ಸೇರಿ ಭಾಳಷ್ಟು ಹೋರಾಟ. ಈಗ ಕಾಂಟ್ರಾಕ್ಟರ್ ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾನೆ, ಈಗ ಚಾಲನೆ ಮಾಡ್ತಿದ್ದಾನೆ. ಏನಾಗ್ತದೆ, ಉತ್ತರಳ್ಳಿ ರೋಡು ಸುಮಾರು 6 ವರ್ಷ ಆಗಿದೆ. ಎಷ್ಟೇ ಪ್ರಯತ್ನ ಪಟ್ಟರು ಕಾಂಟ್ರಾಕ್ಟ್ರುಗಳು ಸರಿ ಇಲ್ಲ, ಅದಕ್ಕೆ ಕೆಲಸ ಕೂಡ ಆಗ್ತಾ ಇಲ್ಲ. ಅದೇ ಥರ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲೂ ಕೂಡ ಕೆಲಸ ನಿಂತದ್ದು ನಮ್ಮಲ್ಲಿ ಎಲ್ಲೂ ಕೂಡ ಇಲ್ಲ. ಹಾಗೆ ಈ ಕೋಡಿಪಳ್ಳಿ ರೋಡು ಭಾಳಷ್ಟು ಇಷ್ಟೊತ್ತಿಗೆ ಮುಗಿಬೇಕಾಯ್ತು. ನಾವು ವೈಟ್ ಟಾಪಿಂಗ್ ಮಾಡ್ತಕ್ಕಂಥ ಉದ್ದೇಶ 10-15 ವರ್ಷ ರಸ್ತೆ ಹಾಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ನಾವು ವೈಟ್ ಟಾಪಿಂಗ್ ಮಾಡಿಸಿದ್ವು. ಸುಮಾರು 25 ಕೋಟಿ ಅನುದಾನ ನಮ್ಮ ಉತ್ತರಳ್ಳಿ ರೋಡಿಂದ 15 ಜಂಕ್ಷನ್ ತನಕ ಸತತ ಹೋರಾಟ ಗಲಾಟೆ. ಇದಾದಮೇಲೆ ಈಗ ಅವನು ಶುರು ಮಾಡಿದ್ದಾನೆ. ಅದು ಕಂಪ್ಲೀಟ್ ಆದರೆ ಈ ರಸ್ತೆನೂ ಕೂಡ ಭಾಳ ವ್ಯವಸ್ಥಿತವಾಗಿ ಫುಟ್ಪಾತ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ವೈಟ್ ಟಾಪಿಂಗ್ ಸಿಮೆಂಟ್ ರೋಡ್ ಬರ್ತದೆ. 10-15 ವರ್ಷ ಏನೂ ತೊಂದರೆ ಇಲ್ದಂಗೆ. ಇನ್ನು ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಆಗಿದೆ. ಈಗ ವಾಟರ್ ಪ್ರಾಬ್ಲಮ್ಮು ಕೆಲವೆಲ್ಲ ಹೇಳ್ತಿದ್ದಾರೆ. ನಾನು BWSSB ಅಧ್ಯಕ್ಷರಿಗೂ ಕೂಡ ಉಪಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಎಷ್ಟು ಅಮೌಂಟ್ ಕಟ್ಟಬೇಕಾಗ್ತದೆ ಅಷ್ಟು 10 ಇನ್ಸ್ಟಾಲ್ಮೆಂಟ್ ಅವಕಾಶ ಕೊಡಿ. ಯಾಕೆಂದರೆ 1 ಇನ್ಸ್ಟಾಲ್ಮೆಂಟ್ ಕಟ್ತಕ್ಕಂಥವ್ರು ಇದ್ದಾರೆ. ಕೆಲವರು 1 ಲಕ್ಷ ಏನು ಕಟ್ತಾರೆ, 1 ನಿಮಿಷಕ್ಕೆ ಕಟ್ತಾರೆ. ಕೆಲವರು ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥವ್ರಿಗೆ 10 ಇನ್ಸ್ಟಾಲ್ಮೆಂಟ್ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ. ಇನ್ನು 2-3 ಬಡಾವಣೆಯರು ಹೊಸದಾಗಿ ಕಾವೇರಿ ಆಗ್ತಕ್ಕಂಥದ್ದಕ್ಕೆ ನಮ್ಮ ಯಶವಂತ್ ಭಾಳಷ್ಟು ಮುತುವರ್ಜಿ ವಹಿಸ್ತಿದ್ದಾರೆ. ಒಳ್ಳೆಯ ಅಧಿಕಾರಿ ಕೂಡ ಬಂದಿದ್ದಾರೆ. ಅವರು ಯಾವುದೊಂದು ವಿಷಯ ತೆಗೆದುಕೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಯಾವ ಬಡಾವಣೆ UGD ಕಾವೇರಿ ಇಲ್ಲ, ಈಗ ಇಲ್ಲೇ ಇದ್ದಾರೆ. ಅವ್ರನ್ನ ನೀವು ಕರ್ಕೊಂಡೋಗಿ ತೋರಿಸಿದ್ರೆ ಅದನ್ನು ಅವರು ನೋಟ್ ಮಾಡ್ಕೋತಾರೆ. ಯಾವ ಕೆಲಸ ಕಂಪ್ಲೀಟ್ ಆಗಬೇಕು ಅದು ಕೂಡ ಮಾಡ್ತಾರೆ. ಇನ್ನು ಡಾಂಬರೀಕರಣ ನಮ್ಮ ಪ್ರದೀಪ್ ಇದ್ದಾರೆ, ನಮ್ಮ ಚಾಮರಾಜು ಇದ್ದಾರೆ, ನಮ್ಮ ನಾಗರಾಜು ಎಕ್ಸಿಕ್ಯೂಟಿವ್ ಇಂಜಿನಿಯರ್, 3 ಜನನೂ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಇದ್ದಾರೆ. ಯಾವ ರಸ್ತೆನೂ ಕೂಡ ಬಿಡ್ದಂಗೆ ಎಲ್ಲ ರಸ್ತೆಯೂ ಕೂಡ ಡಾಂಬರೀಕರಣ ಮಾಡಬೇಕು ಅಂತಕ್ಕಂಥದ್ದು ಕೂಡ. ಇದಲ್ಲದೆ ಮೇಜರ್ ರಸ್ತೆಯೂ ಕೂಡ ಸುಮಾರು ನಮ್ಮ ಕ್ಷೇತ್ರಕ್ಕೆ 113 ಕೋಟಿ ಕೊಟ್ಟಿದ್ದಾರೆ. ಮಹದೇವಪುರ ಹೊರತುಪಡಿಸಿದ್ರೆ ನಮ್ಮ ಕ್ಷೇತ್ರನೇ ಹೈಯೆಸ್ಟ್ ಉಪಮುಖ್ಯಮಂತ್ರಿಗಳು. ಏಕೆಂದರೆ ರಸ್ತೆಗಳು ಜಾಸ್ತಿ ಇದೆ ಅಂತೇಳಿ ಅದು ಕೂಡ ಫೈನಲ್ ಎಲ್ಲ ಫಾರ್ಮಾಲಿಟೀಸ್ ಮುಗಿದು ಸರ್ಕಾರಕ್ಕೆ ಅಪ್ರೂವಲ್ಗೆ ಹೋಗಿದೆ. ನಾನು 3-4 ದಿವಸದಲ್ಲಿ ಅದು ಕೂಡ ಅಪ್ರೂವ್ ಆಗ್ತದೆ. 113 ಕೋಟಿ. ಇವತ್ತು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು 50 ಕೋಟಿದು ವರ್ಕ್ ಆರ್ಡರ್ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು 50 ಕೋಟಿದು ಒಂದು ಪ್ರೋಸೆಸ್ ಆಗಿದೆ. ಹೀಗೆ 213 ಕೋಟಿ ಡಾಂಬರೀಕರಣಕ್ಕೆ ಮಾತ್ರ ಸರ್ಕಾರ ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ವಿಶೇಷವಾಗಿ ಕೇಬಲ್ ನಮ್ಮ ಶಿವಕುಮಾರ್ ಬಂದಾದಮೇಲೆ ಎಂಟೈರ್ ನಮ್ಮ ಕ್ಷೇತ್ರ ಅವರ ಟೀಮ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, ಎಲ್ಲರೂ ಕೂಡ ಭಾಳ ಆಶ್ಚರ್ಯ ಆಯ್ತದೆ. ಒಳ್ಳೊಳ್ಳೆ ಕೆಲಸನ ಕೂಡ ಮಾಡ್ತಾ ಇದ್ದಾರೆ. ಕೋಡಿಪಳ್ಳಿಯ ಕಂಪ್ಲೀಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು, ಮಾಡಿ. ಪೂಜೆಯನ್ನು ಬೇಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದೆ. ಎಂಟೈರ್ ಕೋಡಿಪಳ್ಳಿಯನ್ನು ಕಂಪ್ಲೀಟ್ ಮಾಡ್ತೀವಿ. ಅದೇ ಥರ ಮಿಕ್ಕ ಎಲ್ಲ ಬಡಾವಣೆಗಳು ಕೂಡ ಕೇಬಲ್ನ ಅಳವಡಿಸ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನು ಮಾಡ್ತಾ ಇದ್ದಾರೆ. ಶಿವಕುಮಾರ್ ಬಗ್ಗೆ ನಾವೇನು ಹೇಳಬೇಕಾದ್ದೇನಿಲ್ಲ. ಸಾರ್ವಜನಿಕರು ಹೇಳಿದ್ರೆ ಸಾಕು, ಅದನ್ನು ಅರ್ಥ ಮಾಡಿಕೊಂಡು ತಕ್ಷಣ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಸದ್ಯಕ್ಕೆ ನಮ್ಮಲ್ಲಿ ಇದ್ದಾರೆ. ಮೆಸ್ಕಾಮ್ ಇರ್ಬೋದು, ವಾಟರ್ ಸಪ್ಲೈ ಮತ್ತು ಕಾರ್ಪೊರೇಷನ್, ನಮ್ಮ ಪ್ರದೀಪ್, ಚಾಮರಾಜ್, ಇವರೆಲ್ಲರೂ ನಮ್ಮ ನಾಗರಾಜ್ ಅವರು
ಒಳ್ಳೊಳ್ಳೆ ಅಧಿಕಾರಿಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಅವರಿಗೆ ಮಾಹಿತಿ ಕೊಡಬೇಕು, ಏನೇನು ಪ್ರಾಬ್ಲಮ್ಸ್ ಇದೆ ಏನೇ ಅಂತೇಳಿ. ಇಲ್ಲಾಂದರೆ ನಮ್ಮ ಅಧ್ಯಕ್ಷರಿಗೆ ಕೊಟ್ಟರೆ, ವಾರ್ಡ್ ಅಧ್ಯಕ್ಷರಿಗೆ ಕೊಟ್ಟರೆ ಅವ್ರು ನಮ್ಮ ಗಮನಕ್ಕೂ ಕೂಡ ಬರ್ತದೆ. ಅದಲ್ಲದೆ ಒಳ್ಳೊಳ್ಳೆ ಟೀಮು ಕೂಡ ಇದ್ದಾರೆ. ನಮ್ಮ ರಾಮಚಂದ್ರ ಅಂತೂ ಏನಾದರೂ ಸಣ್ಣ ಕೆಲಸ ಇದ್ದರೂ ಕೂಡ ಮಂತ್ರಿಗೆ ತೆಗೆದು ಹೋಗಿ ಮಾತನಾಡ್ತಕ್ಕಂಥದ್ದನ್ನು ಕೂಡ ಬೆಳೆಸ್ಕೊಂಡಿದ್ದಾನೆ. ಈಗ ಈ ರೋಡ್ಗೆ ಒಂದು 100 ಸಾರಿ ಗಲಾಟೆ ಮಾಡಿರ್ಬೋದು. ಆಮೇಲೆ TDR ವಿಷಯದಲ್ಲಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ, ಯಾಕೆ TDR ನಿಧಾನ ಆಗ್ತಿದೆ, ಅಧಿಕಾರಿಗಳು ಭೇಟಿ. ಒಬ್ಬರು ಲೀಡರ್ ಯಾರಾದರೂ ಕೂಡ ಆ ಊರ್ದು ಇಂಟ್ರೆಸ್ಟ್ ತೆಗೆದುಕೊಂಡ್ರೆ ಕೆಲಸಗಳು ಆಗ್ತದೆ ಅಂತಕ್ಕಂಥದ್ದು ಉದಾಹರಣೆ ನಮ್ಮ ರಾಮಚಂದ್ರ. ಒಂದು 3-4 ಜನ ಜೊತೆಗೂಡ್ತಾರೆ, ಹೋಗ್ತಾರೆ, ಭೇಟಿ ಮಾಡ್ತಾರೆ, ಎಲ್ಲೆಲ್ಲಿ ಸ್ಟಕ್ ಆಗಿದೆ ನಮ್ಗೆ ಹೇಳ್ತಾರೆ. ಆಗ ನಾನು ಕೂಡ ಇಂಟರ್ಫಿರೆನ್ಸ್ ಆಗ್ತೀನಿ. ಎಲ್ಲನೂ ಕೂಡ ನಮಗೆ ಕೂಡ ಗೊತ್ತಾಗೋದಿಲ್ಲ. ಈ ಕಸದ್ದು ಈಗ ಬರುವಾಗ ನೋಡ್ಕೊಂಡು ಬಂದೆ, ಸಿದ್ದರಾಜೇಗೌಡ್ರೆ ಕಸದ್ದು ಭಾಳ ಲೇಔಟಲ್ಲಿ ಯಾಕೋ ಈಗ ಉತ್ತರಳ್ಳಿ ಮೇಯ್ನ್ದು ಫುಲ್ ಕಸದೇ ತುಂಬಿದೆ. ಎಲ್ಲ ಕಂಪ್ಲೀಟ್ ಎತ್ತಬೇಕು. ಆಮೇಲೆ ಈ ಕಮರ್ಷಿಯಲ್ ರಿಮೂವ್ ಮಾಡಿಬಿಟ್ರಿ. ಯಾವನ ಅಪಾರ್ಟ್ಮೆಂಟ್ಗೆ ಹೋಗಿ ಕಮರ್ಷಿಯಲ್ ದುಡ್ಡು ಕೊಡಿ ಅಷ್ಟು ಕೊಡಿ ಅಂತ ಹೇಳ್ತೀನಿ. ಏನೋ ಅಪಾರ್ಟ್ಮೆಂಟ್ಸ್ನವರು ಒಂದು ನಾರ್ಮಲ್ ರೇಟ್ ಕೊಡ್ತಾರೆ. ನೀವು ತಲೆನೇ ಕೆಡ್ಸ್ಕೋಬೇಡಿ. ನೀವು ಆ ಥರ ಜಬರ್ದಸ್ತಿ ಮಾಡೋದು, ದುಡ್ಡು ಜಾಸ್ತಿ ಕೇಳೋದು, ರಿಮೂವ್ ಏನು ಅದು ಗೌರ್ಮೆಂಟ್ ಏನು ಅಥೆಂಟಿಕೇಟೆಡ್ ಅಲ್ಲ. ನೀವು ತೆಗೆದೇ ಕೊಡಿ. ಆಪ್ನ ಕಸ ಎತ್ತದೇ ಬೇಕಿಲ್ಲ, ಬೇರೆ ನಿಮ್ಮ ಇದ್ರ ಲೆವೆಲೇ ಬೇಕು. ಅಪಾರ್ಟ್ಮೆಂಟ್ ಅಂದಾಕ್ಷಣಕ್ಕೆ ಎಲ್ಲ ಶ್ರೀಮಂತರು ಇರೋದಿಲ್ಲ, ಕೋಟ್ಯಾಧಿಪತಿಗಳು ಇರೋದಿಲ್ಲ. ಆಮೇಲೆ ಏನಾದರೂ ಕಸ ಎತ್ತಗೆ ಲೀಗಲ್ಲಿಗೆ ಸ್ವಲ್ಪ ನಾನು ಕೇಳಿದ್ರೆ ಅವರು ಕೂಡ ಕೊಡ್ತಾರೆ, ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಇವರು ಅಪಾರ್ಟ್ಮೆಂಟ್ ಸರ್ ಅಂದರೆ ಏನು ಸಾಹುಕಾರಗಳು ಅಂತೇಳಿ ಕೇಳಿದ್ದೆ, ಕೂಡ ಆಗ್ಬೋದು. ಕಸ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿಸಿ. ಮಿಕ್ಕ ರಾಜಕಾಲುವೆದು ಆದ ತಕ್ಷಣ ಇಲ್ಲೊಂದು ಇಲ್ಲ ಮೇಡಮ್ನವರೆಲ್ಲ ಬರೀ ಕಂಪ್ಲೇಂಟ್ ಹೇಳ್ತಾ ಇದ್ದಿಲ್ಲ, ಅದನ್ನು ಶಾಂತಕ್ನವರು ಒಂದು ಹೇಳ್ತಾ ಇದ್ರು. ಅದೀಗ ಒಂದು ವಾರದಲ್ಲಿ ಸ್ಯಾಂಕ್ಷನ್ ಆಗ್ತದೆ. ಅದಾದಮೇಲೆ ರಾಜಕಾಲುವೆದು ಏನೇನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸಪ್ರೇಟಾಗಿ ಪೂಜೆ ಮಾಡೋಕ್ಕಿಂತ ಮುಂಚೆ ಒಂದು ಸಭೆ ಮಾಡ್ತೀನಿ. ನಮಗೆಲ್ಲ ಒಳ್ಳೆಯದಾಗಲಿ. ಮತ್ತೊಂದು ವಿಷಯ ನಾವು ಅನ್ಯತಾ ಭಾವಿಸಬಾರ್ದು. ಗ್ರೇಟರ್ ಬೆಂಗಳೂರು ಚುನಾವಣೆ ಬರ್ತಾ ಇದೆ. ನಾನೇನು ತಮಗೆಲ್ಲ ಹೇಳುವಷ್ಟು ದೊಡ್ಡವನಲ್ಲ. ಯಾವಾಗ ನಮಗೆ ನಿಮಗೆ ಬೇಕಾದಂಥ ಒಬ್ಬ ಒಳ್ಳೆಯ ಆಯ್ಕೆಯನ್ನು ನಾವು ಮಾಡಬೇಕಾಗ್ತದೆ. ಒಬ್ಬ ಒಳ್ಳೆಯ ಕಾರ್ಪೊರೇಟರ್ ಯಾವುದೋ ಪ್ರಾಬ್ಲಮ್ಸ್ ಇರ್ತದೆ, ಅದು ಹೇಳಿದ ತಕ್ಷಣ ಶಾಸಕರ ಬರೋಕ್ಕಿಂತ ಮುಂಚೆ ಬೆಳಗ್ಗೆನೇ ಅವರು ಅಟೆಂಡ್ ಮಾಡ್ತಾರೆ. ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ತಾವು ಆಯ್ಕೆ ಮಾಡಬೇಕಾಗ್ತದೆ. ನೀವು ಆಮೇಲೆ ಏನಾಗ್ತದೆ, ಯಾವನ ಬಿಲ್ಡಿಂಗ್ ಕಟ್ತಾ ಅವನೇ ನೋಟಿಸ್ ಕೊಡು, ಇದು ಕಮರ್ಷಿಯಲ್ ನೋಟಿಸ್ ಕೊಡು, ಮನೆ ಮುಂದೆ ಕಲ್ಲು ಚಪ್ಪಡಿ ಹಾಕೋರೆ ನೋಟಿಸ್ ಕೊಡು, ಖಾತಾ ನಿಲ್ಲಿಸು, ಕಮರ್ಷಿಯಲ್ಲ ನಿಲ್ಲಿಸು. ಈ ಥರದ ಕಾರ್ಪೊರೇಟರ್ಗಳು ಬೇಡ. ದಯವಿಟ್ಟು ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಎಲ್ಲ ಕೆಲಸಗಳು ಕೂಡ ಅವರು ಸಂಪೂರ್ಣ ನಿಮ್ಮ ಜೊತೆಯಲ್ಲಿದ್ದು ಕೆಲಸ ಮಾಡ್ತಕ್ಕಂಥದ್ದು. ಆಗ ಅವ್ರು ಏನು ಹೇಳ್ತಾರೆ ಅದನ್ನು ಕೂಡ ನಾವು ಶಾಸಕರು ಮಾಡಬೇಕಾಗ್ತದೆ. ಇಷ್ಟೇ. ನಿಮ್ಮಲ್ಲಿ ಚುನಾವಣೆ ಬರ್ತದೆ, ಬಂದಾದ್ಮೇಲೆ ಆಕಾಶ ಭೂಮಿ ಇಳಿಸ್ತಕ್ಕಂಥವ್ರು ಬರ್ತಾರೆ. ಡೆಲ್ಲಿಯಿಂದ ಇಲ್ಲಿ ಗಂಟೆನೂ ಕೂಡ ನಾವು ಆ ಮಟ್ಟಕ್ಕೆ ಮಾತನಾಡಲಿಕ್ಕೆ ಆಗೋದಿಲ್ಲ. ನಾವೇನಾದರೂ ಬರ್ತೀವಿ, ಕೆಲಸದ್ದು ಏನು ಹೇಳ್ತೀವಿ, ಹೋಗ್ತೀವಿ. ನಾವೇನಾರು ಹೇಳಿದ್ರೆ ಅದನ್ನು ಇಂಜಿನಿಯರ್ಗೆ ಹೇಳ್ಬಿಟ್ಟು ಹೋಗ್ತೀವಿ. ಆಕಾಶ ಭೂಮಿ ಒಂದೇ ಮಾಡ್ತಕ್ಕಂಥವ್ರು ಅನೇಕರು ಭಾಷಣಕಾರರು ತಮ್ಮ ಮುಂದೆ ಬಂದು ನಿಲ್ತಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಅದು ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಕ್ಷೇತ್ರಕ್ಕೂ ಕೂಡ ಒಳ್ಳೆಯದು. ನಮಸ್ಕಾರ. ಒಳ್ಳೆಯದು.